ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ. ನಮಸ್ಕಾರ ಸ್ನೇಹಿತರೆ, ಹಸಿರು ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಹೊಲದಲ್ಲಿ ಹಣ್ಣೋರೇಣ ಅಂತ ಬಂದಿದ್ವಿ, ಸೀಬೆ ಹಣ್ಣನ್ನು. ಮತ್ತು ಇದು ಒಂದೆರಡು ಸಾಲಲ್ಲಿ ಮಾತ್ರ, ಯಾಕಂದರೆ ಈ ಥರದ್ದು ಸೈಜಲ್ಲಿ ನಮ್ಮ ಎರಡು ಸಾಲಲ್ಲಿ ಅಲ್ಲಲ್ಲಿ ಆಗಿದ್ದಾವೆ. ಇದನ್ನು ಇವತ್ತು ಅರಿತಿದ್ದೀವಿ. ನಂತರ ಇನ್ನೂ ಒಂದು ವಾರ ಬಿಟ್ಟರೆ ಇಲ್ಲಿ ನೋಡ್ತಿರ್ಬೋದು ಒಂದೇ ಸೈಜಲ್ಲಿ ಎಲ್ಲ ಹಣ್ಣುಗಳು ಇದ್ದಾವೆ. ಇವೆಲ್ಲ ಒಂದೇ ಟೈಮಲ್ಲಿ ಹಣ್ಣಾಗ್ತವೆ ಮತ್ತು ಒಂದೇ ಟೈಮಲ್ಲಿ ಸೈಜಿಗೆ ಬರುತ್ತೆ. ಆಗ ನಮಗೆ ಸಿಗುತ್ತೆ. ಇವು ಏನಿದ್ದಾವೆ ಈಗ ಒಂದೊಂದು ಮೊದಲಾಗಿರೋದು ಈಗ ಸೈಜಿಗೆ ಬಂದಿದೆ. ಇದನ್ನು ನಾವು ವೇಟ್ ಮಾಡಿದ್ರೆ ಇದು ಹಣ್ಣಾಗಿ ಮತ್ತು ಮಾಗಿ ಕೆಟ್ಟೋಗ್ಬೋದು. ಹಾಗಾಗಿ ನಾವು ಈಗ ಮೇಲ್ಮೇಲೆ ಒಂದೇ ಈ ಥರ ಆಗಿರೋ ಹಣ್ಣುಗಳನ್ನ ಅರಿತಿದ್ದೀವಿ. ಒಂದು 2 ಕೆಜಿ ಜಾಮೂನು ಬೇಕಾಯ್ತು. ಹಾಂ, ಕೊಡೋಣ ಬಾ. ಅರಿತಿದ್ದೀವಿ. ಒಂದು 3-4 ಬಾಕ್ಸ್ ಆಗ್ಬೋದು. ತಗೊಂಡು ತಿನ್ನು ನೋಡ್ರಿ ಹೆಂಗೈತಲ್ಲ. ಹೆಂಗೈತಪ್ಪ ಚಿನ್ನ? ಬೇಸೈತೆ. ಕೊಬ್ಬರಿ ಇದ್ದಂಗೆ ಸಿಹಿ ಅದಾವ. ಕೆಮಿಕಲ್ ಗೀಮಕ್ಳು ಹೊಡ್ಯಕಲ್ಲ ಅಲ್ಲಿ ಬೇಸದವ. ಮಾರ್ಕೆಟ್ನ ಸುಮ್ಮನೆ ರುಚಿ ನೋಡಿಲ್ಲ. ಬೇಸದವ ಎಲ್ಲ ಕೆಮಿಕಲ್ ಗೀಮಕ್ಳು ಹೊಡ್ಯಕಲ್ಲ ನೀವು. ಕೆಮಿಕಲ್ ಏನಿಲ್ಲ, ಹಂಗೆ ಸುಮ್ಮನೆ ಅದು ಜೀವಾಮೃತ ಮಾಡ್ತೀವ. ಈಗ ಅದೇ ಜೀವಾಮೃತ ಮತ್ತು ಪಂಚಗವ್ಯ ಅಂತ ಮಾಡ್ತೀವಿ, ಮತ್ತು ಹಂಗೆ ಬೇರೆ ಬೇರೆ ಮಾಡ್ತೀವಿ. ಅಷ್ಟೇ. ಇದಕ್ಕೇನು ಕೆಮಿಕಲ್ಸ್ ಜೊತೆ ಬೇಕಾಗಲ್ಲ. ಯಾಕಂದರೆ ಇವು ಸುಮ್ಮನೆ ಕಾಡಲ್ಲಿ ಹೆಂಗೆ ಬೆಳಿತಾರಲ್ಲ ಅದ್ರಂಗೆ ಬೆಳೆಸೋದು ಅಷ್ಟೇ. ಇವನ್ನ ನೋಡ್ಬೋದು. ಇಲ್ಲಿ ನೋಡು ಎಷ್ಟು ಕಾಪು ಬಿಟ್ಟತ್ ನೋಡಿ. ಇಲ್ಲಿಗೆ ಒಂದು ಮರದಾಗ ನೋಡಿ, ಇಲ್ಲಿ ನೋಡಿ ಇಷ್ಟಾಗೊಂದು ಕಾಪು ಬಿಟ್ಟವು ನೋಡೋದು. ಸಣ್ಣ ಸಣ್ಣ ಗಿಡದಾಗ ನೋಡು. ಇವು ಸುತ್ತ ಇವತ್ತು ನಾವು ಏನು ಅರ್ಯಾಕತ್ತೀವಲ್ಲ ಅವು ಸುತ್ತಿಗೆ ಏನು ಈ ಥರ ಸೈಜ್ ಮೊದಲಾಗಿರ್ತಾವಲ್ಲ ಅವಂದೇ ಅರ್ಧರದ. ಇವೆಲ್ಲ ಒಂದೇ ಟೈಮಾಗಿ ಬರ್ತಾವೆ. ಈಗ ನೋಡ್ಬೋದು ಇಲ್ಲಿಗ ಇವು 2 ಹಣ್ಣು, ಇವು 2 ಹಣ್ಣು, ಇವು 5 ಹಣ್ಣು ಒಂದು ಟೈಮ್ ಬರ್ತದ. ಆಮೇಲೆ ಇನ್ನು ಸ್ವಲ್ಪ ದೊಡ್ಡ ಸೈಜಲ್ಲಿ ಈ ಸೈಜಲ್ಲಿರೋವು ಒಂದು ಟೈಮ್ ಬರ್ತಾವೆ. ಹಿಂಗೆ ನಾವು ವಾರಕ್ಕೊಂದು 2 ಸರಿ ಹರಿದ್ರೆ ಒಂದು 15 ಬಾಕ್ಸ್ ಅಮ್ಮಂಗೆ ಅಷ್ಟೇ ಸಾಕಾಗುತ್ತೆ. ಮನೆಯಾರ ಹರಿದು ಬಿಡ್ತೀವಿ ನಾವು. ಇವಾಗ ನೋಡಕತ್ತೀಯಲ್ಲ ಮನೆಯಾರ ಹರಿದಂಗೆ ಹಿಂಗೆ ಹರಿದು ಬಿಡ್ತೀವಿ. 3 ಹರಿದು ಬಿಡ್ತೀವಿ. ಮತ್ತು ನಾವೇ ಹೊತ್ತಾಕಿ ನಾವೇ ಹೋಗಿ ಮಾರಿ ಬಂದುಬಿಡ್ತೀವಿ ಅಷ್ಟೇ. ಒಂದು ತಿಂದ್ಬಿಡ್ರಿ, ಹೊಟ್ಟೆ ತಿಂದ್ಬಿಡ್ತು ಆರಾಮಿದ್ದಾಗ ಏನು ಮನೆಗೆ ಹೋಗಿ ತುಂಬ ಅವಶ್ಯಕತೆ ಇಲ್ಲ. ಒಂದೇ ಹಣ್ಣು ಸಾಕು. ಹಂಗೆ ತಿನ್ಬೋದು. ಹಂಗೆ ತಿನ್ಬೋದು. ಇದಕ್ಕೇನು ಕೆಮಿಕಲ್ ಸ್ಪ್ರೇ ಮಾಡಿರಲ್ಲ, ಹಂಗೆ ಸುತ್ತ ತಿನ್ಬೋದು ಇದು. ಆಮೇಲೆ ಇದ್ರಾಗ ಮೇನು ಇಮ್ಯುನಿಟಿ ಜಾಸ್ತಿ ಆಗತ್ತೆ ನೋಡಿ. ಇದರಿಂದ ಇಮ್ಯುನಿಟಿ ಜಾಸ್ತಿ ಆಗ್ತೈತೆ. ಮತ್ತು ಇದರಿಂದ ಎಷ್ಟೋ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ. ಇದನ್ನ ಬಡವ್ರ ಆ್ಯಪಲ್ ಅಂತ ಸುತ್ತ ಕರೀತಾರೆ. ಬಡವ್ರ ಸೇಬಣ್ಣು ಅಂತ ಇದನ್ನ ಕರೆಯೋದು. ಯಾಕಂದರೆ ಇವಾಗ ಒಂದು ಸೇಬ್ ತಿಂದರೆ ಡಾಕ್ಟ್ರ್ ಹೆಂಗೆ ದೂರ ಇಡ್ತೀವಿ ಅಂತ ಹೆಂಗೆ ವಾಕ್ಯ ಇದೆಯಲ್ಲ, ಹಂಗೆ ಇದು ಒಂದು ಬಡವ್ರ ಆ್ಯಪಲ್ ಇದ್ದಂಗೆ. ಇದೊಂದು ತಿಂದರೆ ಡೈಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತೈತೆ. ಮತ್ತು ಯಾವ ರೋಗಗಳು ಸುತ್ತಾಗೆ ಕಮ್ಮಿ ನಮಗೆ ಬರೋದು. ಇದರಿಂದ ಭಾಳ ಸಾಕು. ಒಂದೇ ಒಂದು ತಿಂದುಬಿಟ್ರೆ ಸಾಕು, ಊಟ ಸುತ್ತ ಬೇಕಾಗಲ್ಲ. ಇದರಿಂದ ಭಾಳ ಹೆಲ್ತ್ ಉಪಯೋಗ ಆಗೋಂಥದ್ದು ಭಾಳ ಅಂಶಗಳು ಇದ್ರಾಗಿದ್ದಾವೆ ಹಣ್ಣದಾಗ. ಒಂದೊಂದು ಸರಿ ಮಧ್ಯಾಹ್ನ ಹೊಲಕ್ಕೆ ಬಂದಾಗ ಮತ್ತು ಅಷ್ಟೇ. ಮತ್ತು ಇದನ್ನೇನು ಒಂದು ಸರಿ ತಿಂದುಬಿಟ್ರೆ ಆಯ್ತು, ಹೊಟ್ಟೆ ತಿಂದ್ಬಿಡ್ತು. ಇವತ್ತು 2 ಸಾಲ ಹರಿಯೋದು, 2 ಸಾಲ ಹರ್ಕೊಂಡು ಹೋಗೋದು.
ಅರ್ಧದ್ದಾಯಿತು. ನಮಗೆ ಒಂದು 5.5 ಬಾಕ್ಸು ಸಿಕ್ಕಿದೆ. ಸೊ ಒಂದು 3 ಮೀಡಿಯಮ್ ಸೈಜ್ ಸಿಕ್ಕಿದ್ದಾವೆ, ಅಂದರೆ ಸ್ವಲ್ಪ ಸೈಜು ದೊಡ್ಡದಾಗೇ ಇದೆ. ಆಮೇಲೆ 1-2 ಬಾಕ್ಸು ಚಿಕ್ಕ ಸೈಜು ಸಿಕ್ಕಿದ್ದಾವೆ. ಸೊ ಅವು ಮಾಗಿದ್ವು, ಹಾಗಾಗಿ ಅರ್ದಿದ್ವಿ. ಮತ್ತು ಇನ್ನೊಂದು ಒಂದು ಅರ್ಧ ಬಾಕ್ಸ್ ಏನಿದ್ದಾವೆ ಇವು ಪೂರಾ ದೊಡ್ಡದಾಗಿ ಸಿಕ್ಕಿದ್ದಾವೆ. ಸೊ ಇದನ್ನ ನಾವು ಮನೆ ಬಳಕೆಗಂತ ಯೂಸ್ ಮಾಡ್ತಿದ್ದೀವಿ. ಸೊ ಇದನ್ನು ನಾವು ನಾಳೆಗೆ ಮಾರ್ಕೆಟ್ಗೆ ತೊಗೊಂಡು ಹೋಗ್ತಿದ್ವಿ. ಸೊ ಮುಂದೆ ನಮಗೆ ಕಾಪಿಗೆ ಚೆನ್ನಾಗಿ ಬಂದಾಗ ಇವು ಏನಂದರೆ ಇದು ಅಲ್ಲಲ್ಲಿ ಜಸ್ಟ್ ಆಗಿದ್ದು ಮಾತ್ರ. ಸೊ ಇನ್ನು ಕಾಪು ಎಲ್ಲ ಹಿಡಿದ್ಮೇಲೆ ಹಣ್ಣುಗಳು ಒಂದೇ ಸೈಜಲ್ಲಿ ಎಲ್ಲ ಸಿಕ್ಕಾದ್ಮೇಲೆ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ. ಒಂದು ವಾರಕ್ಕೆ ಎಷ್ಟು ಸರಿ ನಾವು ಹರಿತೀವಿ ಮತ್ತು ಎಷ್ಟು ರೇಟ್ ಆಗುತ್ತೆ ಮತ್ತು ನಮಗೆ ಎಷ್ಟು ಬರುತ್ತೆ ಇದರಿಂದ ಅಂತಲೂ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋನ ನಿಮಗೆ ಮುಗಿಸ್ತಿದ್ದೀನಿ. ನಾಳೆ ಮಾರ್ಕೆಟ್ಗೆ ಹೋದ್ಮೇಲೆ ಸೊ ಅಲ್ಲಿ ಯಾವ ಥರ ರೇಟ್ ಆಗುತ್ತೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಹಸುವಿಗೆ ಅಣೆಕಟ್ಟು ಕಟ್ಟುವ ಪ್ರತಿಗುಟ್ಟು